ಮೀಡಿಯಾ ನೆಟ್ವರ್ಕ್ ಎಂದೆಂದಿಗೂ ನಿಮ್ಮೊಂದಿಗೆ. ಕೈಯಲ್ಲಿ ಹಣ ಬರುತ್ತೆ, ಉಳಿಯಲ್ಲ. ಜೇಬಲ್ಲಿ ಹಣ ಇರಲ್ಲ. ಸ್ಯಾಲ್ರಿ ಆದ ದಿವಸನೇ ಹಣ ಖರ್ಚಾಗುತ್ತೆ. ಪರ್ಸ್ ಒಳಗಡೆ ವೀಕ್ಷಕರೇ ಯಾವುದೇ ಕಾರಣಕ್ಕಾಗಿಯೂ ಕೂಡ ಹಳೆಯ ಎಕ್ಸ್ಪೈರ್ ಆದಂತಹ ಡೆಬಿಟ್ ಕಾರ್ಡ್ ಆಗಲಿ ಕ್ರೆಡಿಟ್ ಕಾರ್ಡ್ ಆಗಲಿ ಇಡಬಾರ್ದು. ಅದೂ ಅಲ್ಲದೆ ನಿಮ್ಮ ಪರ್ಸ್ ಒಳಗಡೆ ವೀಕ್ಷಕರೇ ನಾನು 2 ಚಮತ್ಕಾರಿ ವಸ್ತುಗಳನ್ನು ಹೇಳ್ತೀನಿ. ನಿಮ್ಮ ಪರ್ಸ್ ಶುದ್ಧವಾಗಿಟ್ಕೊಳ್ಳಿ, ನೀಟಾಗಿಟ್ಕೊಳ್ಳಿ. ಅದರಲ್ಲಿ ನಾನು ಹೇಳುವಂತಹ ವಸ್ತು ನಿಮ್ಮ ಬೀರುವಿನಲ್ಲಿ ಹೇಳುವಂತಹ ವಸ್ತುವನ್ನು ಇಟ್ಟು ನೋಡಿ, ಹಣ ಕೈಯಲ್ಲಿ ಯಾಕೆ ನಿಲ್ಲಲ್ಲ ನೋಡೋಣ. ವೀಕ್ಷಕರೇ, ಇವತ್ತು ನಾನು ವಿಶೇಷವಾದಂತಹ ಮಾಹಿತಿಯನ್ನು ಹೊತ್ಕೊಂಡು ನಿಮ್ಮ ಮುಂದೆ ಬಂದಿದ್ದೀನಿ. ನೀವು ಹಣ ಇಟ್ಟುಕೊಳ್ಳುವಂತಹ ಪರ್ಸ್ ಮತ್ತು ಹಣ ಇಡುವಂತಹ ಬೀರು ಅಥವಾ ತಿಜೋರಿಯಲ್ಲಿ ಈ ಒಂದು ವಸ್ತು ಇಟ್ಕೊಂಡು ನೋಡಿ. ಹಣ ನಿಮಗೆ ಗೊತ್ತಿಲ್ಲದೇನೆ ನಿಮಗೆ ಅಪಾರ ಪ್ರಮಾಣದಲ್ಲಿ ನಿಮ್ಮ ಹತ್ರ ಅಟ್ರಾಕ್ಟ್ ಆಗ್ತಾ ಬರುತ್ತೆ. ಗುರುಗಳೇ, ಆ ವಸ್ತುಗಳಾದ್ರೂ ಯಾವುದು? ನಮಗೆ ಕ್ಯೂರಿಯಾಸಿಟಿ ತಡೆಯೋಕ್ಕಾಗ್ತಾ ಇಲ್ಲ, ಬೇಗ ಹೇಳಿ ಗುರುಗಳೇ ಅಂತೀರಾ? ಖಂಡಿತವಾಗಿ ಹೇಳ್ತೀನಿ. ಅದಕ್ಕಿಂತ ಮುಂಚಿತವಾಗಿ ವೀಕ್ಷಕರೇ, ನೀವೇನಾದರೂ ಜೀತ್ ಮೀಡಿಯಾ ನೆಟ್ವರ್ಕ್ ವಾಹಿನಿಯನ್ನು ಮೊಟ್ಟ ಮೊದಲೇ ಬಾರಿಗೆ ನೋಡ್ತಾ ಇದ್ದರೆ, ಈ ವಿಶೇಷವಾದಂತಹ ಕಾರ್ಯಕ್ರಮ ಫಾರ್ ದ ಫಸ್ಟ್ ಟೈಮ್ ನಿಮಗೆ ಸಿಕ್ಕಿದೆ ಅಂತಂದರೆ, ನನ್ನ ಹೆಸರು ಸುಧೀಂದ್ರ ದೇಶಪಾಂಡೆ ಗುರೂಜಿ ಅಂತ ಹೇಳಿ, ಈ ಒಂದು ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಕ್ಕೆ ಮರಿಬೇಡಿ. ವಿಡಿಯೋ ಕೆಳಗಡೆ ಬೆಲ್ ಐಕಾನ್ ಇರುತ್ತೆ, ಅದರಲ್ಲಿ ಆಲ್ ನೋಟಿಫಿಕೇಶನ್ ಮರೀದೇ ಒತ್ತಿ. ವೀಕ್ಷಕರೇ, ನಿಮಗೋಸ್ಕರ ಫಾರ್ ದ ಫಸ್ಟ್ ಟೈಮ್ ಯೂಟ್ಯೂಬ್ ಸಂಸ್ಥೆಯವರು ಜಾಯಿನ್ ಎನ್ನುವ ಬಟನನ್ನು ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಎಲ್ಲಿ ಸಿಗುತ್ತೆ ಗುರುಗಳೇ ಅಂತೀರಾ? ವಿಡಿಯೋ ಕೆಳಗಡೆ ಸಿಗುತ್ತೆ ನೋಡಿ, ಡಿಸ್ಪ್ಲೇ ಆಗ್ತಾ ಇದೆಯಲ್ವಾ? ಅದನ್ನು ಒತ್ತಿದರೆ ನೀವು ಚಾನಲ್ಗೆ ಮೆಂಬರ್ ಆಗ್ತೀರಾ. ಮೆಂಬರ್ ಆದರೆ ಮೆಂಬರ್ಗಳಿಗೆ ಇರುವಂಥ ವಿಶೇಷ ಆಧ್ಯಾತ್ಮ, ಜ್ಯೋತಿಷ, ನೇರ ಪ್ರಸಾರ, ಸರಳ ವಿರಳ ಮಹಾವಾಸ್ತು, ವಾರ ಭವಿಷ್ಯ, ವರ್ಷ ಭವಿಷ್ಯ, ಇಂತಹ ಅಮೇಝಿಂಗ್ ಕಂಟೆಂಟನ್ನು ನೀವು ಮೆಂಬರ್ಗಳು ಮಾತ್ರ ಎಕ್ಸ್ಕ್ಲೂಸಿವ್ ಆಗಿ ಎಂಜಾಯ್ ಮಾಡ್ಬೋದು. ಹೌದು ವೀಕ್ಷಕರೇ, ನೀವು ಕೂಡ ಮೆಂಬರ್ ಆಗಿ ನಿಮ್ಮ ಪ್ರೀತಿ ಪಾತ್ರಗೂ ಕೂಡ ಉಡುಗೊರೆಯಾಗಿಯೂ ಕೊಡ್ಬೋದು. ಈ ಒಂದು ಫೆಸಿಲಿಟಿಯನ್ನು ಬಳಸ್ಕೊಳ್ಳಿ. ಬನ್ನಿ ವೀಕ್ಷಕರೇ, ತಡ ಮಾಡದೆ ಇವತ್ತಿನ ಸಂಚಿಕೆಯನ್ನು ಆರಂಭ ಮಾಡೋಣ. ವೀಕ್ಷಕರೇ, ಈ ವಿಡಿಯೋ ಕೆಳಗಡೆ ಅಮ್ಮ ಮಹಾಲಕ್ಷ್ಮಿ ಶ್ರೀಮನ್ನಾರಾಯಣರ ಸಮೇತ ಸ್ಥಿರವಾಗಿ ಬಂದು ಮನೆಯಲ್ಲಿ ನೆಲೆಸಮ್ಮ ಅಂತ ಕಮೆಂಟ್ ಮಾಡೋದಕ್ಕೆ ಮರಿಬೇಡಿ, ಯಾಕೆಂದರೆ ಭಗವಂತನ ನಾಮಸ್ಮರಣೆ ಆಗುತ್ತೆ. ಬನ್ನಿ ವೀಕ್ಷಕರೇ, ತಡ ಮಾಡದೆ ಆ ಪರ್ಸಲ್ಲಿ ಮತ್ತು ಬೀರುವಿನಲ್ಲಿ ಯಾವ ವಸ್ತು ಇಟ್ಟರೆ ಅದೃಷ್ಟವೇ ಕುಲಾಯಿಸುತ್ತೆ, ಹಣ ಮ್ಯಾಗ್ನೆಟ್ನಂತೆ ನಮ್ಮತ್ತ ಬರುತ್ತೆ ಅನ್ನುವ ವಿಷಯ ವಸ್ತುಗಳನ್ನು ಹೇಳ್ತೀವಿ. ವೀಕ್ಷಕರೇ, ಮೊದಲನೆಯ ಒಂದು ವಿಷಯ ವಸ್ತು ಏನಪ್ಪ ಅಂದರೆ, ತುಂಬ ಜನರ ಕಂಪ್ಲೇಂಟ್ ಏನಿರುತ್ತೆ, ಗುರುಗಳೇ ಕೈಯಲ್ಲಿ ಹಣ ಬರುತ್ತೆ, ಉಳಿಯಲ್ಲ. ಜೇಬಲ್ಲಿ ಹಣ ಇರಲ್ಲ. ಸ್ಯಾಲ್ರಿ ಆದ ದಿವಸನೇ ಹಣ ಖರ್ಚಾಗುತ್ತೆ. ಬಹಳ ಕಷ್ಟ ಆಗ್ತಾ ಇದೆ ಗುರುಗಳೇ. ಮಂತ್ ಎಂಡ್ ಅಂತೂ ಹಣನೇ ಇರೋದಿಲ್ಲ. ಸಾಲ ಮಾಡಿ ಮಾಡಿ ಸಾಕಾಗೋಗ್ಬಿಟ್ಟಿದೆ. ಚಿಂತೆ ಬೇಡ, ನಾನು ಕೆಲವೊಂದು ಈ ಸಂಚಿಕೆ ಕೊನೆಯವರೆಗೂ ನೋಡ್ತಾ ಇರಿ, ಒಂದು ರಹಸ್ಯ ವಸ್ತುವನ್ನು ಹೇಳ್ತೀನಿ, ಅದರ ಬಗ್ಗೆನೂ ರಿವೀಲ್ ಮಾಡ್ತೀನಿ. ವೀಕ್ಷಕರೇ ನೋಡಿ, ನಿಮ್ಮ ಪರ್ಸಲ್ಲಿ ಹಣ ಇಡುವಂಥ ಪರ್ಸಲ್ಲಿ ವಿಶೇಷವಾಗಿ ಅದರ ಬಣ್ಣ ನೋಡೋದಾದರೆ ಕೆಂಪು ಮತ್ತು ಅರಿಶಿಣ ಬಣ್ಣದ ಪರ್ಸ್ ವ್ಯಾಲೆಟನ್ನು ಪರ್ಚೇಸ್ ಮಾಡಿ ಬಳಸೋದಕ್ಕೆ ಶುರು ಮಾಡಿ. ಯಾಕೆಂದರೆ ಕೆಂಪು ಬಣ್ಣ ಲಕ್ಷ್ಮಿಗೆ ಪ್ರಿಯ, ಮಂಗಳನಿಗೂ ಮಂಗಳಕಾರಕ ಅಂತ ಹೇಳ್ತೀವಿ ನಾವು. ಆ ಕೆಂಪು ಬಣ್ಣದ ಪರ್ಸನ್ನು ನಾವು ಉಪಯೋಗಿಸೋದಕ್ಕೆ ಶುರು ಮಾಡಿದರೆ ಆ ಒಂದು ಫೋರ್ಸ್ ಇರುತ್ತೆ. ಹಣ ಅಂದ್ರೇ ಎನರ್ಜಿ, ಫೋರ್ಸ್, ಅಟ್ರಾಕ್ಟ್ ಆಗುತ್ತೆ. ಅರಿಶಿಣ ಬಣ್ಣ ಗುರುಗ್ರಹಕ್ಕೆ ಸಂಬಂಧಪಟ್ಟದ್ದು, ವೆಲ್ತ್, ಯಾವಾಗಲೂ ವೆಲ್ತ್ ಇರುತ್ತೆ. ಆದರೆ ಆ ಪರ್ಸ್ ಒಳಗಡೆ ವೀಕ್ಷಕರೇ ಯಾವುದೇ ಕಾರಣಕ್ಕಾಗಿಯೂ ಕೂಡ ಹಳೆಯ ಎಕ್ಸ್ಪೈರ್ ಆದಂತಹ ಡೆಬಿಟ್ ಕಾರ್ಡ್ ಆಗಲಿ ಕ್ರೆಡಿಟ್ ಕಾರ್ಡ್ ಆಗಲಿ ಇಡಬಾರ್ದು. ಮತ್ತು ಹಳೆಯ ಚೀಟಿಗಳು, ಟಿಕೆಟು, ಅದು ಇದು ತುಂಬಿಸಿ ಇಂಥ ದೊಡ್ಡ ದಪ್ಪ ಪರ್ಸ್ ಮಾಡಿರ್ತಾರೆ. ಅದೆಲ್ಲ ಅನ್ವಾಂಟೆಡ್ ವಸ್ತುಗಳು ಇರುತ್ತೆ ಅದರಲ್ಲಿ. ಮೊದಲು ಅದನ್ನ ಬಿಸಾಕಿ ಪರ್ಸನ್ನು ಫ್ರೀ ಮಾಡಿ ಆ ಪರ್ಸಲ್ಲಿ ಹಣ, ನಿಮಗೆ ಬೇಕಾದಂಥ ಅಗತ್ಯ ದಾಖಲಾತಿಗಳನ್ನು ಮಾತ್ರ ಇಟ್ಕೊಳ್ಳಿ. ನಿಮ್ಮ ವಾಹನದ RC ಕಾರ್ಡ್ ಇರುತ್ತೆ, ಲೈಸೆನ್ಸ್ ಇರುತ್ತೆ, ಇನ್ಶೂರೆನ್ಸ್, ಮತ್ತೊಂದು ಚಿಕ್ಕ ಪುಟ್ಟ ವಸ್ತುಗಳು, ಅದರಲ್ಲಿ ಯಾವುದು ಅಗತ್ಯವೋ ಅದನ್ನು ಮಾತ್ರ ಇಟ್ಕೊಳ್ಳಿ. ಈ ವಾಹನಕ್ಕೆ ಸಂಬಂಧಪಟ್ಟದ್ದೆಲ್ಲ ಅದರಲ್ಲಿ ತುಂಬೋದು ಬೇಡ, ತುರ್ಕೋದು ಬೇಡ. ಯಾವುದು ಗಾಡಿಯಲ್ಲಿಡಬೇಕೋ ಅದು ಇಡಿ, ಪರ್ಸಲ್ಲಿ ಅದಕ್ಕೆ ಸ್ಥಳ ಕೊಡೋದು ಬೇಡ. ಹಣ ಮತ್ತು ನಿಮಗೆ ಮುಖ್ಯವಾದಂತಹ ವಸ್ತುಗಳನ್ನು ಮಾತ್ರ ಇಟ್ಕೊಳ್ಳಿ. ಅನ್ವಾಂಟೆಡ್, ಅನಾವಶ್ಯಕ ಬೇಡ ಅದರಲ್ಲಿ. ಪರ್ಸ್ ಒಳಗಡೆ ವೀಕ್ಷಕರೇ ನೋಡಿ, ಹಳೆಯ ವಸ್ತುಗಳನ್ನು ಇಟ್ಕೊಂಡ್ರೆ, ಎಕ್ಸ್ಪೈರಿ ಆದಂಥ ನಿಮ್ಮ ಡೆಬಿಟ್ ಕಾರ್ಡ್ ಕ್ರೆಡಿಟ್ ಕಾರ್ಡ್ ಇಟ್ಕೊಂಡ್ರೆ ರಾಹು ದೋಷ ಉಂಟಾಗುತ್ತೆ. ರಾಹು ದೋಷ ಉಂಟಾದರೆ ಹಣ ಹಿಂಗೆ ಬರುತ್ತೆ, ಹಂಗೆ ಹೋಗುತ್ತೆ. ಅದೇ ರೀತಿ ನಿಮ್ಮ ಪರ್ಸಲ್ಲಿ ವೀಕ್ಷಕರೇ ಯಾವಾಗಲೂ ನೋಟನ್ನು ಉದ್ದ ಇಡಬೇಕು, ಮಡಿಚಿಡಬಾರ್ದು. ಹರಿದಂತಹ ಹಳೆಯ ನೋಟ್ ಇರಬಾರ್ದು. ಆಮೇಲೆ ಕರೆನ್ಸಿ ಇಡುವಂತಹ ವಿಧಾನ ಏನು ಅಂದರೆ, ಉದಾಹರಣೆಗೆ
500 rupees, 100 rupees, 50 rupees, 20 rupees, 10 rupees, ಈ ರೀತಿ ಆರ್ಡರ್ ವೈಸ್ ಇಡಬೇಕು. ಈ ಒಂದು ಶಿಸ್ತನ್ನು ಪಾಲಿಸಿ ನೋಡಿ. ಹಣ ಯಾಕೆ ನಿಮ್ಮ ಕೈಯಿಂದ ಬೇಗ ಹೋಗುತ್ತೆ, ಖರ್ಚಾಗುತ್ತೆ ನಾನು ನೋಡ್ತೀನಿ. ಕೆಲವೊಬ್ಬರು 20 rupees ನೋಟ್ ಹಿಂದಿಟ್ಟಿರ್ತಾರೆ, 500 rupees ಮುಂದಿಟ್ಟಿರ್ತಾರೆ. ಅದಲ್ಲ ಕ್ರಮ. ಲಕ್ಷ್ಮಿ ಯಾವಾಗಲೂ ಶಿಸ್ತನ್ನು ಬಯಸುವಂಥದ್ದು. ಅದೂ ಅಲ್ಲದೆ ನಿಮ್ಮ ಪರ್ಸ್ ಒಳಗಡೆ ವೀಕ್ಷಕರೇ ನಾನು 2 ಚಮತ್ಕಾರಿ ವಸ್ತುಗಳನ್ನು ಹೇಳ್ತೀನಿ. ಒಂದು ಏನು ಮಾಡಿ ಅಂದರೆ ಪೇಪರ್ ತಗೊಳ್ಳಿ. ಪೇಪರ್ ತಗೊಂಡು ಅದರಲ್ಲಿ ಎಣಿಸಿ 1, 2, 3, 4, 5, 6, 7 ಬಿಳಿ ಅಕ್ಕಿ ಕಾಳನ್ನು ಹಾಕಿ. ವೈಟ್ ರೈಸ್ ತುಂಡು ಅಂದರೆ ಅಂದರೆ ನೀವು ಮುರಿದಂತಹ ಖಂಡಿತವಾದಂಥದ್ದಲ್ಲ, ಪೂರ್ಣ ಪ್ರಮಾಣದ ಅಕ್ಕಿಯನ್ನು ಹಾಕಬೇಕು. ಎಷ್ಟು? 7 ಅಕ್ಕಿಯನ್ನು ಹಾಕಬೇಕು. ಅದನ್ನು ಮಡಚಿ ನಿಮ್ಮ ಪರ್ಸಲ್ಲಿ ಇಟ್ಕೊಳ್ಳಿ. ಪ್ರತಿ ಹುಣ್ಣಿಮೆ ಅಮಾವಾಸ್ಯೆಗೆ ಅದನ್ನು ಚೇಂಜ್ ಮಾಡ್ತಾ ಬನ್ನಿ. ಪೇಪರನ್ನು ಮರದ ಕೆಳಗಡೆ ಬಿಸಾಕಿ ಹರಿದು ಒಳಗಿರುವಂತಹ ಅಕ್ಕಿ ಕಾಳನ್ನು ಅಡುಗೆಗೂ ಬಳಸ್ಬೋದು ಅಥವಾ ಪಕ್ಷಿಗಳಿಗೆ ಆಹಾರ ರೂಪದಲ್ಲೂ ಕೊಡ್ಬೋದು. ಇನ್ನು ನೀವು ಹಣ ಇಡುವಂತಹ ಪರ್ಸ್ ಒಳಗಡೆ ವೀಕ್ಷಕರೇ ಇನ್ನೂ ಒಂದು ವಸ್ತು ನೋಡಿ ತೋರಿಸ್ತೀನಿ. ಇದಕ್ಕೆ ನಾವು ಸಿನಿಮನ್ ಸ್ಟಿಕ್ ಅಂತ ಹೇಳ್ತೀವಿ, ಚಕ್ಕೆ. ಈ ಚಕ್ಕೆಯನ್ನು ಕೂಡ ನೀವು ಪರ್ಸಲ್ಲಿ ಇಟ್ಕೊಳ್ಳೋದ್ರಿಂದ ಅಪಾರ ಪ್ರಮಾಣದ ಹಣವನ್ನು ಎಳೆಯುತ್ತೆ. ಇದನ್ನು ಕೂಡ 15 ದಿವಸ ಆದಮೇಲೆ ಮರದ ಕೆಳಗಡೆ ಬಿಸಾಕಿ ಹೊಸ ಚಕ್ಕೆಯನ್ನು ಸಣ್ಣ ತುಂಡನ್ನು ಇಟ್ಕೊಳ್ಳಿ. ಗುರುಗಳು ದೊಡ್ಡ ತೋರಿಸಿದ್ದಾರೆ ಅಂತ ಇಟ್ಕೋಬೇಡಿ. ಇಷ್ಟು ನೋಡಿ, ನಾನು 3 ತೋರಿಸ್ತೀನಿ ನೋಡಿ ನಾನು 3 ನಿಮ್ಮ ಮುಂದೆ. ಇಷ್ಟೇ ಸಣ್ಣ ಪ್ರಮಾಣದ ಚಕ್ಕೆಯ ತುಂಡು ಸಿನಿಮನ್ ಸ್ಟಿಕ್ ಇಟ್ಕೊಳ್ಳಿ, ಹಣ ಎಳೆಯುತ್ತೆ. ಇನ್ನು ವೀಕ್ಷಕರೇ, ಈಗ ಹಣ ಅಂದರೆ ಕೇವಲ ಅದು ಆರ್ಥಿಕ ಸಮಸ್ಯೆ ಅಷ್ಟೇ ಅಲ್ಲ, ಮಾನಸಿಕವಾಗಿ ನಮಗೆ ಕಿರಿಕಿರಿ ಕೊಡುವಂತಹ ಸಮಸ್ಯೆ. ಹಾಗಾಗಿ ಹಣ ಇಡುವಂತಹ ಬೀರುವಿನಲ್ಲಿ ಒಂದು ಸಣ್ಣ ಕನ್ನಡಿಯನ್ನು ಇಟ್ಕೋಬೇಕು. ನಿಮಗೆ ಗ್ರಂಥಿಕೆ ಅಂಗಡಿಯಲ್ಲಿ ಸಿಗುತ್ತೆ ಸಣ್ಣ ಕನ್ನಡಿ, ಕೂಡ ಚಿಕ್ಕ ಕನ್ನಡಿ. ಆ ಕನ್ನಡಿಯನ್ನು ಇಟ್ಕೊಳ್ಳೋದ್ರಿಂದ ಏನಾಗುತ್ತೆ ಅಂದರೆ ಅದು ಪ್ರತಿಬಿಂಬ. ಅದರಲ್ಲೇ ನೋಡಿ, ನೀವು ಹಣ ಇಡ್ತಿರಲ್ಲ, ಅದ್ರ ಹಿಂದೆ ಕನ್ನಡಿ ಇಟ್ಟರೆ ಆ ನೋಟಿನ ಪ್ರತಿಬಿಂಬಗಳು ಕನ್ನಡಿಯಲ್ಲಿ ಕಾಣಿಸ್ತಾ ಇರುತ್ತೆ. ನಿಮ್ಮ ಸಂಪತ್ತು ಆ ದ್ವಿಗುಣವಾಯಿತು ಎನ್ನುವುದರ ಸೂಚಕ. ವರ್ಷಕ್ಕೊಂದ್ಸಲ ಆ ಕನ್ನಡಿಯನ್ನು ಚೇಂಜ್ ಮಾಡಿ. ಹಳೆ ಕನ್ನಡಿಯನ್ನು ಏನು ಮಾಡಬೇಕು ಗುರುಗಳೇ, ನೀವು ಯಾವುದಾದ್ರೂ ಹರಿಯುವ ನೀರಲ್ಲಿ ಬಿಡ್ಬೋದು, ಯಾರೂ ತುಳಿಯದ ಸ್ಥಳದಲ್ಲಿ ಇಟ್ಟು ಬರ್ಬೋದು. ವೀಕ್ಷಕರೇ ನೋಡಿ, ಹಣವನ್ನು ನಾನು ಹೇಳುವ ರೀತಿ ನಿಮ್ಮ ಪರ್ಸ್ ಶುದ್ಧವಾಗಿಟ್ಕೊಳ್ಳಿ, ನೀಟಾಗಿಟ್ಕೊಳ್ಳಿ. ಅದರಲ್ಲಿ ನಾನು ಹೇಳುವಂತಹ ವಸ್ತು, ನಿಮ್ಮ ಬೀರುವಿನಲ್ಲಿ ಹೇಳುವಂತಹ ವಸ್ತುವನ್ನು ಇಟ್ಟು ನೋಡಿ, ಹಣ ಕೈಯಲ್ಲಿ ಯಾಕೆ ನಿಲ್ಲಲ್ಲ ನೋಡೋಣ. ಅದರ ಜೊತೆಗೆ ವೀಕ್ಷಕರೇ ಇನ್ನೂ ಒಂದು ವಸ್ತು ಹೇಳ್ತೀನಿ. ಅದು ಯಾವುದು ಅಂದರೆ ಮಹಾಲಕ್ಷ್ಮಿ ಶ್ರೀಚಕ್ರ ಯಂತ್ರ ಮನೆಯಲ್ಲಿ ಇರಲೇಬೇಕು. ಯಾಕೆಂದರೆ ಅದು ಯಾರ ಮನೆಯಲ್ಲಿ ಇರುತ್ತೆ ಅಪಾರ ಪ್ರಮಾಣದ ಹಣವನ್ನು ಎಳೆದು ನಿಮಗೆ ತಂದು ಕೊಡುತ್ತೆ. ಕೆಲಸ ಕಾರ್ಯ ಎಲ್ಲ ಚೆನ್ನಾಗಿ ನಡೆಯುತ್ತೆ, ಅದೃಷ್ಟವೇ ಬದಲಾಗುತ್ತೆ, ಲೆಕ್ಕ ಕುಲಾಯಿಸುತ್ತೆ. ನೀವು 2 ವೀಲರ್ ಕೇಳ್ತೀರಾ, ಕಾರ್ ಸಿಗುತ್ತೆ ನಿಮಗೆ. ಬಾಡಿಗೆ ಮನೆಯಲ್ಲಿದ್ದವರು ಸ್ವಂತ ಮನೆ ಕಟ್ಟಿಸ್ಕೊಂಡು ಹೋಗ್ತಾರೆ. 1 ಸೈಟ್ ತೊಗೋಬೇಕು ಅಂತ ಇಚ್ಛೆ ಪಟ್ಟವರು 10 ಸೈಟ್ ತೊಗೋತಾರೆ. ಅಪಾರ ಪ್ರಮಾಣದ ಹಣವನ್ನು ಎಳೆದು ತರುತ್ತೆ. ಲಕ್ಷಾಂತರ ಜನ ನಮ್ಮ ಜೀತ್ ಮೀಡಿಯಾದಲ್ಲಿ ತೊಗೊಂಡು ಬಹಳಷ್ಟು ಅಭಿವೃದ್ಧಿಯನ್ನು ಹೊಂದಿದ್ದಾರೆ. ನೀವು ಅದನ್ನು ಬುಕ್ ಮಾಡ್ಕೋಬೇಕು, ತರಿಸ್ಕೋಬೇಕು ಅಂದರೆ ಸ್ಕ್ರೀನ್ ಮೇಲೆ ನಂಬರ್ ಕಾಣಿಸ್ತಾ ಇದೆ, ಈಗಲೇ ಬುಕ್ ಮಾಡ್ಕೊಳ್ಳಿ. ನೀವು ಬುಕ್ ಮಾಡ್ಕೊಂಡ್ಮೇಲೆ 30 ರಿಂದ 40 ದಿವಸ ಆದಮೇಲೆ ಮನೆಗೆ ಬರುತ್ತೆ. ಪೂಜೆ ಮಾಡಿ, ಭಾಳ ಒಳ್ಳೆಯದಾಗುತ್ತೆ. ವೀಕ್ಷಕರೇ ನೋಡಿ, ಇಂತಹ ಮುತ್ತಿನಂತಹ ವಿಷಯ ಹೇಳಿದಂಥ ಸಂಚಿಕೆ ನಿಮ್ಮೊಟ್ಟಿಗೆ ಇಟ್ಕೊಂಡು ಕೊಡೋದು ಬೇಡ. ಯಾಕೆಂದರೆ ಇದು ಮಾಮೂಲಿ ಸಾಮಾನ್ಯ ಸಂಚಿಕೆ ಅಲ್ಲ, ಜೀವನದಲ್ಲಿ ಪರಿವರ್ತನೆ ತರಬಲ್ಲಂತಹ ಸಂಚಿಕೆ. ಈ ವಿಡಿಯೋನ ಎಲ್ರಿಗೂ ಶೇರ್ ಮಾಡಿ, ಎಲ್ರಿಗೂ ಹೇಳಿ ಇದ್ರ ಬಗ್ಗೆ, ಅದನ್ನು ತೋರಿಸಿ ವಿಡಿಯೋನ. ಭಗವಂತ ಎಲ್ರಿಗೂ ಒಳ್ಳೇದು ಮಾಡಲಿ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ನಿಮ್ಮ ನೆಚ್ಚಿನ ಸುಧೀಂದ್ರ ದೇಶಪಾಂಡೆ ಗುರೂಜಿ ಇದೇ ಥರ ವಿಭಿನ್ನವಾದಂತಹ ಸನಾತನ ಧರ್ಮದ ಹಿಂದೂ ಧರ್ಮವನ್ನು ಪಾಲಿಸುವಂಥವ್ರು ನಾವು ಅದ್ಭುತವಾದಂತಹ ವಿಷಯ ವಸ್ತುಗಳೊಂದಿಗೆ ನಿಮ್ಮ ಮುಂದೆ ಬರ್ತೀನಿ. ಭಗವಂತ ಎಲ್ರಿಗೂ ಒಳಿತನ ಮಾಡಲಿ ವೀಕ್ಷಕರೇ. ಓಂ ನಮೋ ಭಗವತೆ ವಾಸುದೇವಾಯ. ಜೀತ್ ಮೀಡಿಯಾ ನೆಟ್ವರ್ಕ್ ಎಂದೆಂದಿಗೂ ನಿಮ್ಮೊಂದಿಗೆ.